ಮೌನ ಗುಡ್ಡಮನೆ ಬಳಿಕ ರಾಮಾಚಾರ್ಯ ನಾಯಕ ಋತ್ವಿಕ್ ಕಿರುತೆರೆಗೆ ರೀ ಎಂಟ್ರಿ. ರಾಮಾಚಾರಿ ಧಾರಾವಾಹಿ ಮುಗಿಯುತ್ತಿದ್ದಂತೆ ನಟಿ ಮೌನ ಗುಡ್ಡಮನೆ ಜೀ ಕನ್ನಡದ ಕೃಷ್ಣ ರುಕು ಧಾರಾವಾಹಿಯಲ್ಲಿ ಚಾನ್ಸ್ ಪಡೆದುಕೊಂಡ್ರು. ಇದೀಗ ನಾಯಕ ಋತ್ವಿಕ್ ಕೃಪಾಕರ್ ಕೂಡ ಹೊಸ ಸೀರಿಯಲ್ಗೆ ನಾಯಕನಾಗಿ ಶೀಘ್ರದಲ್ಲೇ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದು ರಾಮಾಚಾರಿ. ಬರೋಬ್ಬರಿ 1000 ಎಪಿಸೋಡ್ಗಳನ್ನ ದಾಟಿದ ಧಾರಾವಾಹಿಯ ಪ್ರತಿಯೊಂದು ಪಾತ್ರಗಳನ್ನ ಜನ ಮೆಚ್ಚಿಕೊಂಡಿದ್ರು. ನಾಯಕಿ ಮೌನ ಗುಡ್ಡೆಮನೆ, ನಾಯಕ ಋತ್ವಿಕ್ ಕೃಪಾಕರ್ ಎಲ್ಲರೂ ಮೊದಲ ಧಾರಾವಾಹಿಯಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು. ಇದೀಗ ರಾಮಾಚಾರಿ ಧಾರಾವಾಹಿಯ ಚಾರುಖ್ಯಾತಿ ಮೌನ ಗುಡ್ಡೆಮನೆ ಜೀ ಕನ್ನಡದ ಕೃಷ್ಣ ರುಕು ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಗೆ ರೀ ಎಂಟ್ರಿ ಕೊಟ್ಟಾಗಿದೆ. ಇದೀಗ ನಾಯಕ ಋತ್ವಿಕ್ ಕೃಪಾಕರ್ ಕೂಡ ಹೊಸ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಲಿದ್ದಾರೆ ಎನ್ನುವ ಸುದ್ದಿ ಇದೆ. ಕಲರ್ಸ್ ಕನ್ನಡ, ಉದಯ ಟಿವಿ ಮತ್ತು ಜೀ ಕನ್ನಡದಲ್ಲಿ ಸುಮಾರು ಹೊಸ ಧಾರಾವಾಹಿಗಳು ಶುರುವಾಗಲಿದೆ ಎನ್ನುವ ಮಾಹಿತಿಯೂ ಇದೆ. ಆದ್ರೆ ಯಾವ ವಾಹಿನಿಯ ಯಾವ ಧಾರಾವಾಹಿಯ ಋತ್ವಿಕ್ ನಟಿಸ್ತಾ ಇದ್ದಾರೆ ಎನ್ನುವುದು ಮಾಹಿತಿ ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ಋತ್ವಿಕ್ ಕೃಪಾಕರ್ ರಾಮಾಚಾರಿ ಧಾರಾವಾಹಿಯಲ್ಲಿ ಪುರೋಹಿತ ಆಗಿದ್ದರಿಂದ ಅವರು ಭಾಗ್ಯಲಕ್ಷ್ಮಿ ಧಾರಾವಾಹಿ ಹಾಗೂ ನಂದ ಗೋಕುಲದಲ್ಲಿ ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಇದೀಗ ಮತ್ತೆ ಪೂರ್ಣ ಪ್ರಮಾಣದ ನಾಯಕನಾಗಿ ಕಾಣಿಸಿಕೊಳ್ಳಲು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಋತ್ವಿಕ್ ತುಂಬಾನೇ ಡೆಡಿಕೇಟೆಡ್ ನಟ. ತಮ್ಮ ಪಾತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡೋದ್ರಿಂದಲೇ ಅವರು ಮೊದಲ ಸೀರಿಯಲ್ನಲ್ಲೇ ಜನಮನ ಗೆದ್ದು ಜನಪ್ರಿಯತೆ ಪಡೆದಿದ್ದಾರೆ. ರಾಮಾಚಾರಿ ಧಾರಾವಾಹಿಯಲ್ಲಿ ಪುರೋಹಿತ ಆಗಿರೋದ್ರಿಂದ ಅವರು ಪಾತ್ರಕ್ಕಾಗಿ ನಾನ್ ವೆಜ್ ಅನ್ನ ತ್ಯಜಿಸಿದ್ರು. ಋತ್ವಿಕ್ ರಂಗಭೂಮಿ ಕಲಾವಿದರಾಗಿದ್ದು ಸುಮಾರು 800ಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿದ್ದಾರೆ. ಇನ್ನು ಋತ್ವಿಕ್ ಅವರು ರಾಯಲ್ ಮಸ್ತಾಂಗ್ ಪ್ರೊಡಕ್ಷನ್ ಹೆಸರಿನ ನಿರ್ಮಾಣ ಸಂಸ್ಥೆಯ ಮಾಲೀಕರಾಗಿದ್ದು ಇದರ ಮೂಲಕ ಫ್ಯೂಚರ್ ಮೂವಿಗಳು, ಆರ್ಟ್ ಮೂವಿಗಳು, ಶಾರ್ಟ್ ಮೂವಿಗಳು, ಡಾಕ್ಯುಮೆಂಟರಿ, ಇಂಟರ್ವ್ಯೂಸ್, ವ್ಲಾಗ್ಗಳ ನಿರ್ಮಾಣ ಮಾಡ್ತಾ ಇದ್ದಾರೆ.